ಕಾನೂರು ಗ್ರಾಮ ಮಳ್ಳೋಣಿ ರೋಡಿಂದ ಶಾಂತಿಪುರವರೆಗೆ ಒಂದು 80 ಮನೆ ಇದೆ. ಅಲ್ಲಿ ಒಂದು 20 ಮಕ್ಕಳು ಶಾಲೆ ಮಕ್ಕಳು, ಒಂದು 10 ಮಕ್ಕಳು ಕಾಲೇಜ್ ಹೋಗೋ ಮಕ್ಕಳಿದ್ದಾರೆ. ಅವ್ರು ಡೈಲಿ ಓಡಾಡೋದು ತೊಂದರೆ ಆಗ್ತೈತಿ. ಸುಮಾರು 1 ಕಿಲೋಮೀಟರ್ ಆಗೋ ರೋಡ್ ಅದು. ನಾನು 2021ರಿಂದನೂ ಕೂಡ ಒಂದು ಅರ್ಜಿ ಕೊಡ್ತಾ ಬರ್ತಾ ಇದ್ದೀನಿ, ಪಂಚಾಯತಿಗಾಗ್ಲಿ ತಹಶೀಲ್ದಾರಿಗಾಗ್ಲಿ. ಯಾವುದೇ ರೀತಿ ಮುಂದೆ ಕ್ರಮವನ್ನು ಕೈಗೊಂಡಿಲ್ಲ. ಅದೇ ಪಂಚಾಯತಿಂದ ಹಾಕ್ತಾರೆ, ಅದೇ ಮಣ್ಣು ಹಾಕ್ತಾರೆ, ಓಡಾಡಕ್ಕಂತೂ ಬರಲ್ಲ. ಇಷ್ಟು ಉದ್ದ ಇದೆ. ನೀವು ಬಂದ್ರಿ ಅನ್ಸುತ್ತೆ, ಆ ರೋಡಲ್ಲಿ ಸಿಕ್ಕಾಪಟ್ಟೆ ಗಲೀಜಾಗಿದೆ. ಆ ಮಕ್ಳಿಗೆ ಹೋಗಕ್ಕಂತೂ ತುಂಬಾ ತೊಂದ್ರೆ. ಆದ್ರೆ ಡೈಲಿ ಕೆಲ್ಸಕ್ಕೆ ಹೋಗೋರಿಗೂ ತೊಂದ್ರೆ. ಮತ್ತೆ ಇಲ್ಲಿ ಅನೇಕ ನಮ್ಮ ಊರಿನ ಗದ್ದೆಗೆಲ್ಲ ಹೋಗೋರು ಗದ್ದೆ ಜಾಸ್ತಿ ಇದೆ, ಇದೇ ರೋಡಲ್ಲೇ ಹೋಗ್ತಾರೆ ಪ್ರತಿ ದಿವಸ. ಮತ್ತೆ ನನ್ನ ಹತ್ರ 2021ರಿಂದ ಇಲ್ಲಿ 2026ವರೆಗೆ ಏನೇನು ಇದಿದೆ ಅದು ಎಲ್ಲಾ ಫೋಟೋನು ನನ್ನ ಹತ್ರ ಇದೆ. ಆ ಬೇಕಾದ್ರೆ ನಾನು ನಿಮ್ಗೆ ಸಲ್ಲಿಸ್ತೀನಿ. ರಸ್ತೆ ಆಗ್ಬೇಕು. ಅಕಸ್ಮಾತ್ ಈ ರಸ್ತೆ ಮಾಡಿಲ್ಲ ಅಂದ್ರೆ ನವೆಂಬರ್ 15ರ ಒಳಗೆ ಒಂದ್ ಧರಣಿ ಮಾಡೋದಂತೂ ಎಲ್ಲ ಊರನ್ನೆಲ್ಲ ಸೇರ್ಕೊಂಡು ಧರಣಿ ಮಾಡ್ತೀವಿ. ನಮ್ ಕೇರಳ ಪಂಚಾಯತ್ ಹತ್ರ ಮಾಡ್ತೀವಿ. ಇನ್ನುವರೆಗೂ PDO ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ. ಮೇನು ನಮ್ PDO ಅಲ್ವಾ, PDOನೇ ಫೋನ್ ಮಾಡ್ಕೊಂಡು 11,000 ಕೊಡ್ತೀನಿ ಅಂತ ಹೇಳ್ತೀರಾ. 11,000ದಲ್ಲಿ ಏನಾಗುತ್ತೆ ಕೆಲಸ? ಇದ್ರಲ್ಲಿ ಒಂದ್ ಜಲ್ಲಿನಾರು ಹಾಕ್ಸಿದಾರ? ಇಲ್ಲ. ಸ್ಪಾಟ್ ಇನ್ಸ್ಪೆಕ್ಷನ್ ಏನಾದ್ರು ಮಾಡಿದಾರ? ಅದು ಇಲ್ಲ. ಈ ಒಂದ್ ಗಟಾರ ನೋಡ್ರಿ, ಗಟಾರನ್ನು ಸರಿಯಾಗಿ ತೆಗೆದುಕೊಡಲ್ಲ. ಒಂದ್ ರೋಡ್ ಮಾಡ್ತಾರೆ, ಅದ್ರ ಮೊಳಗೆ ಗಟ್ಟಿ ಇರೋ ರೋಡ್ ಮೇಲೆ ಮಣ್ಣಕ್ಕೆ ಹೋಗ್ಬಿಟ್ರೆ ಆಯ್ತು, ಅಷ್ಟೇ ಅವ್ರ ಕೆಲಸ. ಗಟಾರ ಎತ್ತೋದಿಲ್ಲ. ಪಂಚಾಯತಿ ವ್ಯವಸ್ಥೆ ಹಿಂಗಾಗಿದೆ. ಯಾಕಂದ್ರೆ ಪಂಚಾಯತಿಯಲ್ಲಿ ಕರೆಕ್ಟಾಗಿ ರೋಡ್ ಸೈಡ್ ಗಟಾರ ತೆಗೆದು ಆ ಸೈಡ್ ನೋಡಿ ಮಟ್ಟಿ ಬೆಳೆದಿದೆ. ನಿಮಗೆ ಕಾಣ್ತದೆ ಈ ತರ ಮಟ್ಟಿ ಬೆಳೆದಿದೆ. ಆ ಮಟ್ಟಿನೆಲ್ಲ ಕಟಿಂಗ್ ಮಾಡಿದ್ರು ನೋಡಿ. ಯಾರು ಗಾಡಿ ತಗೊಂಡು ಫಾಸ್ಟ್ ಆಗಿ ಬಂದ್ರೆ ಅವರು ಆಕ್ಸಿಡೆಂಟ್ ಆಗ್ತೈತಿ. ಆಕ್ಸಿಡೆಂಟ್ ಆಗ್ತೈತಿ ಅಂತ ಪರಿಸ್ಥಿತಿ ಐತಿ. ಗಾಡಿ ನಿಲ್ಸೋ ಮತ್ತೊಂದೇನಂದ್ರೆ ತೆರಿಗೆ ಕಟ್ಟಿಲ್ಲ ಅಂದ್ರೆ ತೆರಿಗೆ ಏನಾದ್ರು ಅಪ್ಲಿಕೇಶನ್ ಬೇಕು ಅಂದಾಗ ತೆರಿಗೆ ದುಡ್ಡು ಕಟ್ಟಿ ಅಪ್ಲಿಕೇಶನ್ ತಗೊಳ್ರಿ ಅಂತ ಹೇಳ್ತಾರೆ. ಈ ವ್ಯವಸ್ಥೆ ಹೀಗಿದೆ. ಅಕಸ್ಮಾತ್ ನಾವು ಹೇಳ್ಬೋದಲ್ಲ, ಇಲ್ಲ ರೋಡ್ ಸರಿ ಮಾಡ್ಬಿಟ್ಟು ತೆರಿಗೆ ಕಟ್ತೀರಿ ಅಂತ ಹೇಳ್ಬೋದಲ್ಲ. ನಾವು ಯಾಕೆ ಮಾಡಲ್ಲ ಹೇಳ್ರಿ? ಅದು ಪ್ರತಿಯೊಬ್ಬನ ಹಕ್ಕು. ತೆರಿಗೆ ಕಟ್ಲೇಬೇಕಂದ್ರೆ ತೆರಿಗೆ ಕಟ್ಕೊಂಡು ನಾವು ಮುಂದೆ ಹೋಗ್ತೀವಿ. ಅದನ್ನ ಅವರು ಆ ಕೆಲಸ ಮಾಡಲ್ಲ. ನಮ್ಮಲ್ಲಿ ಯಾವುದೇ ಒಂದು ಕೆಲ್ಸಕ್ಕೆ ಹೋದ್ರು ಫಸ್ಟ್ ಮನೆ ತೆರಿಗೆ ಕಟ್ಸ್ಕೊಂಡು ಆಮೇಲೆ ಅಭಿವೃದ್ಧಿ ಬಗ್ಗೆ ಕಾಳಜಿ ತಗೊಳ್ಳಲ್ಲ. ಶಾಂತಿಪುರ ಅಂತ ಹೇಳಿ ಮಜೂರಿ ಗ್ರಾಮ ಇದು, ಪಂಚಾಯತಿಗೆ ಸಂಬಂಧಪಟ್ಟಿದ್ದು. ಪಂಚಾಯತಿಯವರು ಕಾಳಜಿ ತಗೊಳ್ಬೇಕಿದೆ. ಈಗ ನೋಡಿ, ಇಲ್ಲಿ ರಸ್ತೆ ಹಾಳಾಗಿದೆ, ಏನು ಕಥೆ ಅನ್ನೋದು PDO ಅವ್ರು ಬಂದು ನೋಡ್ಬೇಕು. ಇದನ್ನು PDO ಅವರ ನೋಡಿಲ್ಲ ಅಂದ್ರೆ ಏನಾಗ್ತೈತೆ ಹೇಳ್ರಿ? MLAರಿಗೆ ಯಾರಿಗೆ ತಿಳಿಸ್ತಾರೆ? MLAರಿಗೆ ಅವ್ರು ತಿಳಿಸ್ತಾರ? ಇಲ್ಲಲ್ಲ. ಹಂಗಂತ ಹೇಳಿ MLAಗೆ ನಾವು ಈಗ ಸಾಕಷ್ಟು ಇದನ್ನ ಹೇಳಿದ್ವಿ. ಅವರು ಈಗ ನೆಕ್ಸ್ಟ್ ಬೇಸಿಗೆಯಲ್ಲಿ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಹಂಗಂತ ಇವತ್ತೇ ನಾಳೆ ಫಂಡ್ ಹಾಕ್ತೀನಿ ಅಂತ ಆಗಲ್ಲ. ಏನಾಗ್ತೈತಿ, ನಾವು MLA ಹತ್ರ ಏನ್ ತರಬೇಕು ಅದ್ರ ತರ ವ್ಯವಸ್ಥೆ ನಾವು ಮಾಡ್ತೀವಿ. ಆದ್ರೆ ಪಂಚಾಯತಿಯರು ಇಲ್ಲಿ ಅರ್ಜಿಯನ್ನ ಮೂವ್ ಮಾಡ್ಬೇಕು. ಪಂಚಾಯತಿಗೆ ಅರ್ಜಿ ಕೊಟ್ಟವಾಗ ಪಂಚಾಯತಿ ಅರ್ಜಿಯನ್ನ ಮೇಲೆ ಮೂವ್ ಮಾಡ್ಬೇಕು. ಇವ್ರು ಮಾಡಿಲ್ಲ ಅಂದ್ರೆ ಏನಾಗ್ತೈತೆ? ಊರಿನ ವ್ಯವಸ್ಥೆನೇ ಇವ್ರ ಹತ್ರ ಇರ್ಬೇಕಾದ್ರೆ ಇವ್ರು ಆ ವ್ಯವಸ್ಥೆಗೆ ಸರಿಯಾಗಿ ಸ್ಪಂದಿಸ್ಲಿಲ್ಲ ಅಂದ್ರೆ ಇಲ್ಲೇ ಜನ ಏನ್ ಮಾಡ್ತಾರೆ? ರುಚಿಗೆ ಹೇಳ್ತಾರೆ. ಸಂಬಂಧಪಟ್ಟ ಎಂಪ್ಲಾಯೀಸ್ ಸಹಿತ ಓಡಾಡುವಂತ ವ್ಯವಸ್ಥೆ ಇಲ್ಲ ಓಡಾಡ್ತಾರೆ. ನಮ್ಗೀಗ ರಸ್ತೆ ಸೈಡ್ ಗಟಾರ್ನ ಅವ್ರು ಎತ್ತಿಸ್ಬೇಕಾದ್ರೆ ಸೈಡ್ ಗಟಾರ ಆಮೇಲೆ ಎಲ್ಲಿ ಹೂಳು ಎಲ್ಲಿ ಜಾಸ್ತಿ ಆಗಿದೆ ಕ್ಲೀನ್ ಮಾಡ್ಬೇಕು. ಇದೈತಲ್ಲ, ಜನಗಳಿಗೆ ಓಡಾಡಕ್ ಬಹಳ ತೊಂದರೆ ಆಗೈತೆ. ಮಕ್ಕಳಿಗೆಲ್ಲ ಬಹಳ ಕಷ್ಟ ಆಗೈತೆ. ಇಲ್ಲಿ ಜಾಸ್ತಿ ಗಲೀಜಾಗಿತ್ತು, ನಮ್ಗೆ ಮಣ್ಣು ಕ್ಲೀನ್ ಮಾಡಿ ಕೊಡು ಸಾಕು. ಅವರು ಶಾಲಾ ಮಕ್ಕಳು ಜಾಸ್ತಿ ಇದ್ದಾರೆ, ಓಡಾಡ್ಲಿಕ್ಕೆ ಭಾರಿ ಸಮಸ್ಯೆ ಆಗ್ತದೆ. ಆದ ಕಾರಣ ರಸ್ತೆಯಲ್ಲಿ ಅವಶ್ಯಕತೆ ಇದೆ. ಮತ್ತೆ ಮಳೆಗಾಲದಲ್ಲಂತೂ ಇಲ್ಲಿ ಗಾಡಿಗಳನ್ನು ಓಡಾಡ್ಲಿಕ್ಕೆ ಆಗಲ್ಲ. ಆ ಪರಿಸ್ಥಿತಿ ಇದೆ. ಇವತ್ತು ಬಿಸಿಲು ಬಿಟ್ಟಿಲ್ಲ ಅಂದ್ರೆ ನೀವು ಬಂದರೂ ಅದೇ ಪರಿಸ್ಥಿತಿಯಲ್ಲಿ ತೋರಿಸ್ಬೇಕು ಅಂತ ವ್ಯವಸ್ಥೆ ಇದೆ. ಡೈಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ಒಂದು ಪೇನ್ ಕೊಡೆ, ಒಂದು ಪೇನ್ ಹಾಕಲ್ಲ. 2 ಸರಿ ಇಲ್ಲಿ ಉಡ್ಬಿಡಕ್ಕಾಗಿತ್ತು. ಅದೇ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.